ಪ್ರಿಯ ವೀಕ್ಷಕರೇ, ನಾವೀಗ ನಮ್ಮ ಹೆಮ್ಮೆಯ ತುಳುನಾಡಿನ ರಾಜಧಾನಿ ಬಾರ್ಕೂರಿನಲ್ಲಿದ್ದೇವೆ. ಉಡುಪಿಯಿಂದ 17 ಕಿಲೋಮೀಟರ್ ದೂರದ ಕತ್ತಲ ಬಸದಿಯಲ್ಲಿ ನಾವಿದ್ದೇವೆ. ಹಿಂದೆ ಈ ಬಸದಿಯಲ್ಲಿ ಶ್ರೀ ಪಾರ್ಶ್ವನಾಥ ಸ್ವಾಮಿಗಳ ವಿಗ್ರಹ ಇತ್ತು. ಈಗ ಯಾವುದೇ ಮೂರ್ತಿ ಇಲ್ಲ. ಬಸದಿ ತುಂಬಾ ಡ್ಯಾಮೇಜ್ ಆಗಿದೆ. 12ನೇ ಶತಮಾನದಲ್ಲಿ ಅಳುಪರಾಜರು ಕಟ್ಟಿದ್ದಾರೆ. ಹಿಂದೆ ಬಾರ್ಕೂರಿನಲ್ಲಿ 365 ದೇವಸ್ಥಾನಗಳು ಇದ್ದವು. ಈಗ ಸುಮಾರು 50-60 ದೇವಸ್ಥಾನಗಳು ಉಳಿದಿವೆ ಅಷ್ಟೇ. ಇಲ್ಲಿ ಜೈನ ವಾಸ್ತುಶಿಲ್ಪ ಎದ್ದು ಕಾಣುತ್ತದೆ. ಹತ್ತಿರದಲ್ಲಿ ತೀರ್ಥಂಕರರ ಮಂಟಪ ಇದೆ. ಹಿಂದೆ ಇಲ್ಲಿ 24 ತೀರ್ಥಂಕರರ ವಿಗ್ರಹ ಇತ್ತು. ಈಗ ಪಾಣಿಪೀಠ ಮಾತ್ರ ಉಳಿದಿದೆ. ಸೋ ಸ್ಯಾಡ್. ಅಂದ ಹಾಗೆ ಇಲ್ಲಿ ತುಂಬಾ ಫಿಲ್ಮ್ ಶೂಟಿಂಗ್ ಆಗಿದೆ. ಸೀರಿಯಲ್ಗಳು ಕೂಡ ಚಿತ್ರೀಕರಣಗೊಂಡಿವೆ. ಇಲ್ಲಿಯೇ ಒಂದು ವೈಷ್ಣವ ದೇವಾಲಯ ಇದೆ. ಇದನ್ನೇ ಕತ್ತಲ ಬಸದಿ ಅನ್ನುತ್ತಾರೆ. ಒಳಗೆ ಬೆಳಕು ಇಲ್ಲ, ಹಾಗಾಗಿ ಕತ್ತಲ ಬಸದಿ ಅಂತ ಹೆಸರು ಬಂತು. ಇಲ್ಲಿ ಯಾವುದೇ ವಿಗ್ರಹ ಇಲ್ಲ. ಪಾಣಿಪೀಠ ಹೊರಗಿದೆ. ಓ ಮೈ ಗಾಡ್. ಒಳಗೆ ಬಾವಲಿಗಳದ್ದೇ ಕಾರುಬಾರು. ಹತ್ತಿರದಲ್ಲೇ ಶಿವನ ದೇವಸ್ಥಾನ ಇದೆ. ಇಲ್ಲಿ ನಂದಿ ಭಿನ್ನನಾಗಿ ಅನಾಥನಾಗಿ ಕಾಣುತ್ತಾನೆ. 900 ವರ್ಷಗಳಿಂದ ಬಿಸಿಲು ಮಳೆಗೆ ಸಿಲುಕಿ ಹೀಗಾಗಿರಬಹುದು. ಇಲ್ಲಿ ಶಿವಲಿಂಗ ಇದೆ, ಪೂಜೆ ಇಲ್ಲ. ವಾಸ್ತುಶಿಲ್ಪ ಚೆನ್ನಾಗಿದೆ. ಬಾರ್ಕೂರನ್ನು ಅಳುಪರು, ಎಳದಿ, ಹೈದರಾಲಿ, ಟಿಪ್ಪು ಸುಲ್ತಾನ್, ವಿಕ್ರಮಾದಿತ್ಯ ಹೀಗೆ ಹಲವು ರಾಜರು ಆಳಿದ್ದಾರೆ. ಒಂದೇ ಆವರಣದಲ್ಲಿ ಜೈನ, ವೈಷ್ಣವ, ಶೈವ ದೇವಸ್ಥಾನ ಇಲ್ಲಿ ಬಿಟ್ಟರೆ ಬೇರೆಲ್ಲೂ ಇಲ್ಲ. ಅದ್ಭುತ. ಆಗ ನಿಜವಾಗಿ ಸಾಮರಸ್ಯ ಇತ್ತು. ಹೊರಗೆ ಕಾಂಪೌಂಡ್ನಲ್ಲಿ ಲೋಡುಗಟ್ಟಲೆ ಶಿಲಾಕೆತ್ತನೆಯ ಕಂಬ, ಚಪ್ಪಡಿಗಳು ಬಿದ್ದಿವೆ. ಹಿಂದೆ ಇಲ್ಲಿ ಗೋಡೆ ಓಪನ್ ಇದ್ದು ಕುಂಡ ಪೋಖರಿಗಳ ಹಾವಳಿ ಇತ್ತು. ಈಗ ಕೆಲವು ವರ್ಷಗಳಿಂದ ಸುಸ್ಥಿತಿಯಲ್ಲಿದೆ. ಇಲ್ಲಿ ನಾಗರಾಜ್ ಕುಂದರ್ ಎಂಬವರು ಗೈಡ್ ಆಗಿ ಇದ್ದಾರೆ. ಸ್ಮಾರಕಗಳನ್ನು ರಕ್ಷಿಸುವಲ್ಲಿ ಒಳ್ಳೆಯ ಮುತುವರ್ಜಿ ವಹಿಸುತ್ತಾರೆ. ನಿಮಗೊಂದು ದೊಡ್ಡ ನಮಸ್ಕಾರ. ಪ್ರವಾಸಿಗರು ಅದೇ ರೀತಿ ಯಾವುದೇ ಸ್ಮಾರಕಗಳಿಗೆ ಹಾನಿ ಮಾಡದೆ ರಕ್ಷಿಸಿ. ಅಂದಿನ ರಾಜವೈಭೋಗವನ್ನು ನೆನೆದು ಈಗ ನೋಡುವಾಗ ಬೇಸರವಾಗುತ್ತದೆ. ನೀವು ಈ ಕತ್ತಲ ಬಸದಿ ನೋಡಲು ಬರುತ್ತೀರಲ್ಲ. ನಮಸ್ಕಾರ.